Okay, students. So the third video which I have made on primitives, operators, and expressions. So some of you have said that it's not clear. Okay, so once again I have done the video on that. Okay, listen here. Primitive operators and expressions. Okay, in the previous, that is in the second video, we have seen what are JavaScript and what are object oriented, and how the Java is object based programming language. So these things are we have seen in the unit, sorry, which video? Second video. Okay, so now it's the third video. I think it's not clear, so we are going for the fourth video. So I have repeated the topics which I have covered in the third video. Okay, so next see here. So primitives, operators, and expressions. Okay, so JavaScript have five primitive types. Okay, so JavaScript have five primitive types. Those are number, strings, boolean, undefined, and null. Okay, JavaScript has how many? JavaScript have how many primitive types? Five primitive types. Okay, that are numbers, strings, booleans, undefined, and null. Okay, each primitive type have value has one of these types. ಅಂದ್ರೆ ನೀವು ಯಾವುದೇ primitive type ತಗೊಂಡ್ರು ಇವೇ ಐದರೊಳಗಿಂದ ಇರ್ತಾವ ಅಂತ ಹೇಳಾಕತ್ತಾನ. Okay, so next one is JavaScript includes predefined objects that are closely related to number, string, and boolean types name number, string, and boolean respectively. ಅಂದ್ರೆ ನೀವು number ನ string ನ ಮತ್ತು boolean types ನ ಹೆಂಗ್ ಬರಿತೀರಿ ಅಂತಂದ್ರೆ numbers, strings, and boolean ಬರಿತೀರಿ ಅಂತ ಹೇಳಾಕತ್ತಾನ. Okay, so these objects are called wrapper objects. Okay, ಇದನ್ನ ಈಗೆಲ್ಲ objects ಗೆ ಏನಂತ ಕರಿಕತ್ತಾನ? wrapper objects ಅಂತ ಕರೆಯತ್ತಾನ. Okay, wrapper object ಅಂದ್ರೆ ಏನಂತ ಕೊಟ್ಟಾನ ನೋಡ್ರಿ. Each contains a property that stores a value of the corresponding primitive type. ಅಂದ್ರೆ ಆ wrapper object ನಾಗ ಏನಿರ್ತದಲ್ಲ, each contains a property. Okay, ಅದ್ರಾಗ ಒಂದು ಪ್ರಾಪರ್ಟಿ ಇರ್ತದೆ that stores the value of the corresponding primitive type. ಅಂದ್ರೆ ನಿಮ್ ಆಬ್ಜೆಕ್ಟ್ ಒಳಗ ನಿಮ್ ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಂಡಿಟ್ಟಿರ್ತದೆ. ಅದಕ್ಕೆ ಏನಂತಾನ ಕರಿತಾನ? wrapper ಅಂತ ಕರಿತಾನ. ಕ್ಲಿಯರ್ ಆಗ್ತಾ ಇದು ಸ್ಲೈಡ್? ಓಕೆ, ಸೊ ಇಂಪಾರ್ಟೆಂಟ್ ಅದ ಪ್ರಿಮಿಟಿವ್ ಟೈಪ್ ಎಕ್ಸ್ಪ್ಲೇನ್ ಮಾಡೋದು ಕೇಳ್ತಾನ. ಸೊ 5 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಸೊ 2 ಮಾರ್ಕ್ಸಿಗೆ ಕೇಳಿದ್ರೆ ಜಸ್ಟ್ 5 ಪ್ರಿಮಿಟಿವ್ ಟೈಪ್ಸ್ ಯಾವ್ಯಾವ ಅದಾವ ಅಂತ ಮೆನ್ಷನ್ ಮಾಡೋದು ಕೇಳ್ತಾನ. 5 ಮಾರ್ಕ್ಸಿಗೆ ಕೇಳಿದ್ರೆ ಎಲ್ಲ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ 5 ಪ್ರಿಮಿಟಿವ್ ಟೈಪ್ಸ್ ಯಾವ್ಯಾವ ಅದಾವ? ನಂಬರ್, ಸ್ಟ್ರಿಂಗ್, ಬುಲಿಯನ್, ಅನ್ಡಿಫೈನ್ಡ್ ಅಂಡ್ ನಲ್. ದೀಸ್ ಆರ್ ದ 5 ಟೈಪ್ಸ್. ನೀವು ಯಾವುದೇ ಪ್ರಿಮಿಟಿವ್ ಟೈಪ್ ತಗೊಂಡ್ರು ಇದೇ 5 ಟೈಪ್ಸ್ ನ ಬರ್ತಾವ ಅಂತ ಹೇಳ್ತಾನ. ಓಕೆ, ಅದನ್ನ ಹೆಂಗ್ ಡಿನೋಟ್ ಮಾಡ್ತೀರಾ ಅಂತಂದ್ರೆ ನಂಬರಿಗೆ ನಂಬರ್ ಅಂತ ಡಿನೋಟ್ ಮಾಡ್ತೀರಿ, ಆಮೇಲೆ ಸ್ಟ್ರಿಂಗಿಗೆ ಸ್ಟ್ರಿಂಗ್ ಅಂತ ಮಾಡ್ತೀರಿ, ಬುಲಿಯನ್ಗೆ ಬುಲಿಯನ್ ಅಂತಂದ್ರೆ ಅದ್ರ ನೇಮ್ ನಿಂತೆ ಅದ್ರದ್ದು ಆಬ್ಜೆಕ್ಟ್ಸ್ ನಾವು ಏನ್ ಮಾಡ್ತೀವಿ? ಆಬ್ಜೆಕ್ಟ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಈ ಆಬ್ಜೆಕ್ಟ್ಸ್ ಏನಂತ ಕರಿತಾನೆ? ವ್ರಾಪರ್ ಅಂತ ಕರಿತಾನೆ. ಸೊ ಥರ್ಡ್ ಪಾಯಿಂಟ್ ಕ್ಲಿಯರ್ ಆಯ್ತಾ? ದಿಸ್ ಒನ್ ಜಾವಾಸ್ಕ್ರಿಪ್ಟ್ ಇನ್ಕ್ಲೂಡ್ಸ್ ಪ್ರೀ ಡಿಫೈನ್ಡ್ ಆಬ್ಜೆಕ್ಟ್ ಅಂತಂದ್ರೆ ಇವತ್ತರ ಮೇಲೆ ನಾವು ಆಬ್ಜೆಕ್ಟ್ಸ್ ನ ಓಪನ್ ಮಾಡ್ತೀವಿ ಅಥವಾ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಏನಂತ ಕರಿತಾನೆ? ಅವಕ್ಕ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಸ್ ಅಂತ ಕರಿತಾನೆ. ಈಗ ನಂಬರ್ ಇಂದ ಆಬ್ಜೆಕ್ಟ್ ಇರ್ತದೆ, ಸ್ಟ್ರಿಂಗ್ ಇಂದ ಆಬ್ಜೆಕ್ಟ್ ಇರ್ತದೆ, ಬುಲಿಯನ್ ಇಂದ ಆಬ್ಜೆಕ್ಟ್ ಇರ್ತದೆ. ಸೊ ಅದಕ್ಕೆ ಏನಂತ ಕರಿತಾನೆ? ರೆಸ್ಪೆಕ್ಟಿವ್ಲಿ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಅಂತ ಕರಿತಾನೆ. ಸೊ ಆ ಆಬ್ಜೆಕ್ಟ್ಸ್ ಗೆ ಏನಂತ ಕರಿತಾನೆ? ವ್ರಾಪರ್ ಆಬ್ಜೆಕ್ಟ್ ಅಂತ ಕರಿತಾನೆ. ಓಕೆ, ಸೊ ವ್ರಾಪರ್ ಆಬ್ಜೆಕ್ಟ್ ಅಂತಂದ್ರೆ ಏನು? ಒಂದು ಆಬ್ಜೆಕ್ಟ್ ನಾಗ ಅದ್ರ ಪ್ರಿಮಿಟಿವ್ ಟೈಪ್ ನ ಹೋಲ್ಡ್ ಮಾಡಿಡಕ್ಕೆ ಏನಂತ ಕರೀತಾರೆ? ವ್ರಾಪರ್ ಆಬ್ಜೆಕ್ಟ್ ಅಂತ ಕರೀತಾರೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ the purpose. The wrapper object in purpose ಏನಂತಂದ್ರೆ the purpose of wrapper object is to provide properties and methods that are convenient for use with values of primitive values. ಅಂದ್ರೆ ಇದ್ರದ್ದು ಯೂಸ್ ಏನಂತಂದ್ರೆ ಅಂದ್ರೆ ಪರ್ಪೋಸ್ ಅಥವಾ ಪರ್ಪೋಸ್ ಇಸ್ ನಥಿಂಗ್ ಬಟ್ ಇಂಪಾರ್ಟೆಂಟ್ ಆರ್ ಯೂಸ್ ಅಂತ ಹೇಳ್ಬೋದು. ಸೊ ವ್ರಾಪರ್ ಆಬ್ಜೆಕ್ಟ್ ಎದಕ್ ಮಾಡ್ತೀವಿ ಅಂತಂತಂದ್ರೆ ಅದು ಒಂದು ಕನ್ವೀನಿಯಂಟ್ ಆಗಿ ನಾವು ಅದನ್ನ ಮೆಥಡ್ಸ್ ನ ಆಬ್ಜೆಕ್ಟ್ ಒಳಗೆ ಹೋಲ್ಡ್ ಮಾಡಿ ಇಟ್ಕೋಬಹುದು. ಅದ್ರ ಸಲುವಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ಎರಡು ಫಿಗರ್ ಕೊಟ್ಟಾನ. ನೆಕ್ಸ್ಟ್ ಅವೆರಡರದ್ದು ಡಿಫ್ರೆನ್ಸ್ ಕೊಡಾಕತ್ತಾನ. ಏನ್ ನೋಡ್ರಿ, ಸೊ ಇದು ನಾನ್ ಹೀಪ್ ಮೆಮೊರಿ ಅಂತದಲ್ಲ. ಈ ಫಿಗರ್ನಾಗ ಏನದ? ಫಸ್ಟ್ ನಿಮ್ ಪ್ರಿಮಿಟಿವ್ ಹಾಕ್ಯಾರ, ಆಮೇಲೆ ನೆಕ್ಸ್ಟ್ ಒಳಗ ಆಬ್ಜೆಕ್ಟ್ ಅದ. ಓಕೆ, ಈಗ ನಾನ್ ಹೀಪ್ ಮೆಮೊರಿ ಒಳಗ ಹಿಂಗ್ ಬರ್ತದ. ಓಕೆ, ಸೊ ಇದು ಆಬ್ಜೆಕ್ಟ್ ನಾಗ ಏನ್ ನೀವು ಹಾಕ್ತಿರ್ಲ ಮೀನ್ಸ್ ಇದು ನಿಮ್ದು ಆಬ್ಜೆಕ್ಟ್ ಅದ. ಓಕೆ, ಈ ಆಬ್ಜೆಕ್ಟ್ ನಾಗ ಇದು ಏನ್ ನಂಬರ್ ಹಾಕ್ತಿರ್ಲ
ಇದು ಹೆಂಗ್ ಸ್ಟೋರ್ ಆಗ್ತದೆ ಹೀಪ್ ಮೆಮೊರಿ ಒಳಗ ಅಂತಂದ್ರೆ ಈ ಆಬ್ಜೆಕ್ಟ್ ನಾಗ ನೀವು ಕಳ್ಸಿದ ನಂಬರ್ ಸ್ಟೋರ್ ಆಗ್ತದೆ. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಆಬ್ಜೆಕ್ಟ್ ಇರ್ತದೆ, ಇದ್ರ ಮೇಲೆ ನೀವು ಏನ್ ಹಾಕ್ತೀರಿ, ನಂಬರ್ ಹಾಕ್ತೀರಿ. ಓಕೆ, ಆ ಆಬ್ಜೆಕ್ಟ್ ನ ಹೆಂಗ್ ಸ್ಟೋರ್ ಆಗ್ತದೆ ಅಂತಂದ್ರೆ ಈ ಆಬ್ಜೆಕ್ಟ್ ನಾಗ ಆ ನಂಬರ್ ಹೋಗಿ ಕೂಡ್ತದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೊಡಾಕತ್ತಾನ. ಕ್ಲಿಯರ್ ಆತ್ರಿ? ಪ್ರಿಮಿಟಿವ್ಸ್ ಕ್ಲಿಯರ್ ಆತ? ಓಕೆ, ಸೊ ನೆಕ್ಸ್ಟ್ ಹೋಗೋಣ ಯಾವ್ದು, ನ್ಯೂಮರಿಕ್ ಅಂಡ್ ಸ್ಟ್ರಿಂಗ್ ಲಿಟ್ರಲ್ಸ್. ಓಕೆ, ಆಲ್ ನ್ಯೂಮರಿಕ್ ಲಿಟ್ರಲ್ಸ್ ಆರ್ ವ್ಯಾಲ್ಯೂಸ್ ಆಫ್ ಟೈಪ್ ನಂಬರ್. ಯಾವ ಟೈಪ್ ಅದ? ನಂಬರ್ ಟೈಪ್ ಅದ. ಓಕೆ, ಸೊ ನ್ಯೂಮರಿಕ್ ಅಂದ್ರೆ ನಂಬರ್ಸ್ ನ್ಯೂಮರಿಕಲ್ ಏನ್ ಯೂಸ್ ಮಾಡ್ತೀವಲ್ಲ ಅದು ಯಾವ ಟೈಪ್ ಲಿಟ್ರಲ್ ಅಂತ ಕರಿತಾನೆ? ನ್ಯೂಮರಿಕ್ ಲಿಟ್ರಲ್ ಅಂತ ಕರಿತಾನೆ ಅಥವಾ ನಂಬರ್ ಲಿಟ್ರಲ್ ಅಂತ ಕರಿತಾನೆ. ಓಕೆ, ನಂಬರ್ ಟೈಪ್ ವ್ಯಾಲ್ಯೂಸ್ ಆರ್ represented internally in double precision floating point. Okay, primitive type ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಕ್ಲಿಯರ್ ಆಯ್ತಾ, ಡಾಟಾ ಟೈಪ್ ಅಂತ ಅನ್ಬೋದು ನಾವು. ಓಕೆ, ಸೊ ಅದ್ರಾಗ ನಾವು ಫಸ್ಟ್ ಯಾವ್ದು ನೋಡತ್ತೀವಿ, ನ್ಯೂಮರಿಕ್. ಓಕೆ, ಸೊ ನ್ಯೂಮರಿಕ್ ಒಳಗೆ ಏನಂತಂದ್ರೆ ಎಲ್ಲಾನು ನಾವು ನಂಬರ್ಸ್ ಯೂಸ್ ಮಾಡ್ತೀವಿ. ಓಕೆ, ನ್ಯೂಮರಿಕ್ ಒಳಗೆ ಎಲ್ಲಾನು ನಾವು ನಂಬರ್ಸ್ ಯೂಸ್ ಮಾಡ್ತೀವಿ. ಇನ್ ಜಾವಾ ಸ್ಕ್ರಿಪ್ಟ್ ಇಂಟರ್ನಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನ ಯೂಸ್ ಮಾಡ್ತೀವಿ. ಓಕೆ, ದಟ್ ಈಸ್ ಯುವರ್ ಡಬಲ್. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಒಳಗೆ ಇಂಟರ್ನಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಡಬಲ್ ಯೂಸ್ ಮಾಡ್ತೀವಿ. ಓಕೆ, ಇಂಟಿಗ್ರಲ್ ಲಿಟ್ರಲ್ಸ್ ಆರ್ ಸ್ಟ್ರಿಂಗ್ ಆಫ್ ಡಿಜಿಟ್ಸ್. ಓಕೆ, ಇಂಟಿಜರ್ ಲಿಟ್ರಲ್ಸ್ ಏನಂತ ಕರಿತಾನ, ಸ್ಟ್ರಿಂಗ್ ಆಫ್ ಡಿಜಿಟ್ಸ್ ಅಂತ ಕರಿತಾನ. ಓಕೆ, ಅಂದ್ರೆ ಅದ್ರ ಬಹಳಷ್ಟು ಡಿಜಿಟ್ಸ್ ಇರ್ತಾವ ಅಂತ ಹೇಳ್ತಾನೆ. ಫ್ಲೋಟಿಂಗ್ ಪಾಯಿಂಟ್ ನಾಗ ಏನಿರ್ತದೆ, ಡೆಸಿಮಲ್ ಪಾಯಿಂಟ್ಸ್ ಇರ್ತದೆ, ಎಕ್ಸ್ಪೋನೆಂಟ್ಸ್ ಇರ್ತಾವ. ಡೆಸಿಮಲ್ ಪಾಯಿಂಟ್ಸ್ ಇರ್ತದೆ, ಎಕ್ಸ್ಪೋನೆಂಟ್ಸ್ ಇರ್ತದೆ, ಮತ್ತೆ ಬೋತು ಇರ್ತಾವ ಅಂತ ಹೇಳಕತ್ತಾನ. ಡೆಸಿಮಲ್ ಪಾಯಿಂಟ್ಸ್ ಅಂದ್ರೆ 0 ಆದ್ಮೇಲೆ ನಂಬರ್ಸ್, ಎಕ್ಸ್ಪೋನೆಂಟ್ಸ್ ಅಂತ e to the power of ಬರ್ತದೆ. ಓಕೆ, ಆ ಎಕ್ಸ್ಪೋನೆಂಟ್ಸ್ ಎದರಿಂದ ಬರ್ತೀವಿ ಅಂತಂದ್ರೆ ಲೋವರ್ ಕೇಸ್ ಇ ಆರ್ ಅಪ್ಪರ್ ಕೇಸ್ ಇ ನಿಂತನು ನಾವು ಬರಿತೀವಿ ಅಂತ ಹೇಳ್ತಾರೆ. ಓಕೆ, ಇವೆಲ್ಲ ನಿಮ್ದು ಆಲ್ರೆಡಿ ನೀವು ಡಾಟಾ ಟೈಪ್ಸ್ ನಾಗ ಓದಿರ್ಲ, ಅವೇ ಅದಾವ. ಓಕೆ, ನೆಕ್ಸ್ಟ್ ಇದು ಒಂದು ಎಕ್ಸಾಂಪಲ್ ಕೊಡ್ತಾನೆ ನೋಡ್ರಿ. ಇದು ಜಸ್ಟ್ ನಂಬರ್, ಇಂಟೀಜರ್ ನಂಬರ್, ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಓಕೆ, ಇದು ಎಕ್ಸ್ಪೋನೆನ್ಷಿಯಲ್, ಇದನ್ನ ಎಕ್ಸ್ಪೋನೆನ್ಷಿಯಲ್. ಸೊ ಈ ಟೈಪ್ ನ ನಾವು ನ್ಯೂಮರಿಕಲ್ ಲಿಟ್ರಲ್ಸ್ ನ ಬರಿತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಹೇಳ್ತಾನೆ ನೋಡ್ರಿ, ಇಂಟಿಜರ್ ಲಿಟ್ರಲ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ಹೆಕ್ಸಾಡೆಸಿಮಲ್ ಫಾರ್ಮ್ by preceding the first letter with the OX or OX. ಸೊ ಇಂಟಿಜರ್ ಲಿಟ್ರಲ್ಸ್ ಗೆ ಹೆಂಗ್ ನಾವು ಇಂಡಿಕೇಟ್ ಮಾಡ್ತೀವಿ ಅಥವಾ ಹೆಂಗ್ ಬರಿತೀವಿ ಅಂತಂದ್ರೆ ಹೆಕ್ಸಾಡೆಸಿಮಲ್ ಫಾರ್ಮ್ ದಾಗ ಬರಿತೀವಿ. ಓಕೆ, ಅದ್ರ ಫಸ್ಟ್ ಡಿಜಿಟ್ ಏನಿರ್ತದಲ್ಲ OX, ಇದು OX ಅರ ಬರಿಬಹುದು ಅಥವಾ ಈ OX ಅರ ಬರಿಬಹುದು. ಓಕೆ, ಸೊ ಇಂಟಿಜರ್ ಲಿಟ್ರಲ್ಸ್ ನ ನಾವ್ ಯಾವಾಗೂ ಎದ್ರಾಗ ಜಾವಾ ಸ್ಕ್ರಿಪ್ಟ್ ನಾಗ ಎದ್ರಾಗ ಬರಿತೀವಿ ಅಂತಂದ್ರೆ ಹೆಕ್ಸಾಡೆಸಿಮಲ್ ಫಾರ್ಮ್ ನಾಗ ಬರಿತೀವಿ. ಸೊ ಬಟ್ ಫಸ್ಟ್ ಲೆಟರ್ ಏನಿರ್ಬೇಕು, 0x ಇರ್ಬೇಕು, ಅಂದ್ರೆ ಈ OX ಇರ್ಬೇಕು ಅಥವಾ ಈ ತರ ಟೈಪ್ ನಾಗ ನಾವು ಸ್ಟಾರ್ಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ ಲಿಟ್ರಲ್ ಇಸ್ ಅ ಸೀಕ್ವೆನ್ಸ್ ಆಫ್ 0 or more characters limited by either single quote or double quote. ಇಲ್ಲಿ ತನ ಏನಾಯ್ತು, ನಂಬರ್ಸ್ ಇಂದ. ಓಕೆ, ನಂಬರ್ಸ್ ನಾಗ ಏನೇನ್ ಓದ್ತೀರಿ ನೋಡ್ರಿ, ಎಲ್ಲಾ ನ್ಯೂಮರಿಕ್ ಟೈಪ್ ಇರೋದೆಲ್ಲಾನು ಏನ್ ಕರಿತಾನ, ನಂಬರ್ ಅಂತ ಇರ್ತಾನೆ. ಓಕೆ, ಸೊ ನ್ಯೂಮರಲ್ಸ್ ಏನ್ ಯೂಸ್ ಮಾಡ್ತೀವಿ ಅದಕ್ಕೆ ನಂಬರ್ ಅಂತ ಕರಿತಾನ. ಅದ್ರಾಗ ಜಾವಾ ಸ್ಕ್ರಿಪ್ಟ್ ಒಳಗೆ ಇಂಟರ್ನಲ್ಲಿ ಯಾವ್ದು ಯೂಸ್ ಮಾಡ್ತದೆ ಅಂದ್ರೆ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಯೂಸ್ ಮಾಡ್ತೀವಿ. ಓಕೆ, ಇಂಟಿಜರಿಗೆ ಹೆಂಗ್ ಡಿಫೈನ್ ಮಾಡತ್ತಾನ ಅಂದ್ರೆ ಸ್ಟ್ರಿಂಗ್ ಆಫ್ ಡಿಜಿಟ್ಸ್ ಅಂದ್ರೆ ಸೆಟ್ ಆಫ್ ಡಿಜಿಟ್ಸ್ ಅಂತ ಹೇಳ್ಬೋದು. ಓಕೆ, ಆಮೇಲೆ ಫ್ಲೋಟಿಂಗ್ ಪಾಯಿಂಟ್ ನಾಗ ಏನಿರ್ತದೆ, ಡೆಸಿಮಲ್ ಪಾಯಿಂಟ್ಸ್ ಇರ್ತದೆ ಮತ್ತೆ ಎಕ್ಸ್ಪೋನೆಂಟ್ಸ್ ಇರ್ತಾವ. ಸೊ ಎಕ್ಸ್ಪೋನೆಂಟ್ಸ್ ನ ಲೋವರ್ ಕೇಸ್ ನಾಗೂ ಬರಿತೀವಿ, ಅಪ್ಪರ್ ಕೇಸ್ ನಾಗೂ. ಲೋವರ್ ಕೇಸ್ ಇನು ಬರಿತೀವಿ, ಅಪ್ಪರ್ ಕೇಸ್ ಇನು ಬರಿತೀವಿ. ಆಮೇಲೆ ವ್ಯಾಲಿಡ್ ನ್ಯೂಮರಿಕ್ ಲಿಟ್ರಲ್ಸ್ ಯಾನ ಒಂದು ಎಕ್ಸಾಂಪಲ್ಸ್ ಕೊಟ್ಟಾನ, ಅಂದ್ರೆ ನಾವು ನ್ಯೂಮರಿಕ್ ಲಿಟ್ರಲ್ಸ್ ನ ಹೆಂಗ್ ಬರಿತೀವಿ ಅಂತ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಾನ. ನೆಕ್ಸ್ಟ್ ಏನ್ ಹೇಳ್ತಾನಂದ್ರೆ ಇಂಟಿಜರ್ ಲಿಟ್ರಲ್ ಯಾವಾಗೂ ನಾವ್ ಎದ್ರ ಬರಿಬೇಕಂತಂದ್ರೆ ಜಾವಾ ಸ್ಕ್ರಿಪ್ಟ್ ನ ಹೆಕ್ಸಾಡೆಸಿಮಲ್ ಫಾರ್ಮ್ ನ ಬರಿಬೇಕು. ಆಮೇಲೆ ಫಸ್ಟ್ ಡಿಜಿಟ್ ಯಾವಾಗೂ ಈ OX ಅಥವಾ ಈ OX ನಂತರ ಸ್ಟಾರ್ಟ್ ಆಗ್ಬೇಕಂತ ಹೇಳ್ತಾನೆ. ಓಕೆ, ಇಲ್ಲಿ ತನ ಏನದ ನಂಬರ್ಸ್ ಅದ. ಓಕೆ, ನೆಕ್ಸ್ಟ್ ಏನದ ಸ್ಟ್ರಿಂಗ್ಸ್ ಅದ ನೋಡಿ. ಎ ಸ್ಟ್ರಿಂಗ್ ಲಿಟ್ರಲ್ ಇಸ್ ಅ ಸೀಕ್ವೆನ್ಸ್ ಆಫ್ 0 or more characters delimited by either a single quote or double quote. ಓಕೆ, ಸ್ಟ್ರಿಂಗ್ ಅಂದ್ರೆ ಏನ್ ಡಿಫೈನ್ ಮಾಡ್ತೀವಿ, ಸ್ಟ್ರಿಂಗ್ ಇಸ್ ಅ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ಇಲ್ಲೂ ಅದ ಹೇಳ್ತಾನ, ಸ್ಟ್ರಿಂಗ್ ಅಂತಂದ್ರೆ 0 or more ಕ್ಯಾರೆಕ್ಟರ್ಸ್ ಇರ್ತದ, ಅದನ್ನ ನಾವು ಸಿಂಗಲ್ ಕೋಟ್ ಒಳಗೂ ಮಾಡ್ತೀವಿ, ಆಮೇಲೆ ಡಬಲ್ ಕೋಟ್ ಒಳಗೂ ಹಾಕ್ತೀವಿ ಅಂತ ಹೇಳಕತ್ತಾನ. ಓಕೆ, string literals can include characters specified with escape sequence such as /n and /t. Okay, string literals ನಾವು some escape sequence ಆಗಿ ಯೂಸ್ ಮಾಡ್ತೀವಿ, /n /a ಅಂತಂದ್ರೆ ನೀವು ನ್ಯೂ ಲೈನ್ ಅದೆಲ್ಲ. ಓಕೆ, ಸೊ ಸ್ಟ್ರಿಂಗ್ ಲಿಟ್ರಲ್ಸ್ ನಾವು ಎಸ್ಕೇಪ್ ಸೀಕ್ವೆನ್ಸ್ ಆಗಿ ಯೂಸ್ ಮಾಡ್ತೀವಿ, ದಟ್ ಈಸ್ /n /a, ದಟ್ ಈಸ್ ನ್ಯೂ ಲೈನ್, ಆಮೇಲೆ ಟ್ಯಾಬ್. ಓಕೆ, ಅಂತವೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ನಾವು ಬ್ಲ್ಯಾಕ್ ಸ್ಲಾಶ್ ಯೂಸ್ ಮಾಡಿ ಸ್ಟ್ರಿಂಗ್ ಲಿಟ್ರಲ್ಸ್ ನಾವು ಬರಿತೀವಿ ಅಂತ ಹೇಳ್ತಾನೆ.
Okay, if you want an actual single quote character in a string literal that is delimited by single quote, the embedded single quote must be preceded by black slash. ಅಂದ್ರೆ ನೀವು ಏನಾರ ಒಂದು ಸಿಂಗಲ್ ಆಗಿ ಏನಾರ ಬರೆಯೋರಿದ್ರಿ ಅಂತಂದ್ರೆ ಲೈಕ್ ನ್ಯೂ ಲೈನ್ ಟ್ಯಾಬ್ ಅದನ್ನೆಲ್ಲ ಬರೆಯೋರಿದ್ರಿ ಅಂತಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ಬರೆಯೋರಿದ್ರ ಅಂದ್ರನ್ನ ಬ್ಲಾಕ್ ಸ್ಲಾಶ್ ಯೂಸ್ ಮಾಡಿ ಬರಿಬೇಕಂತ ಹೇಳ್ತಾನೆ. ಓಕೆ, ಇಲ್ಲಿ ಕೊಟ್ಟಾನ ನೋಡಿ ಎಕ್ಸಾಂಪಲ್, ಯು ಬ್ಲಾಕ್ ಸ್ಲಾಶ್ ಆರ್ ದ ಮೋಸ್ಟ್ ಲವ್ಲಿ ಪರ್ಸನ್ ಐ ಎವರ್ ಮೆಟ್ ಅಂತಂದ್ರೆ ಈಗ ಇಲ್ಲಿ ತನ ಏನದಲ್ಲ ಅಂದ್ರೆ ಯು ಏನದಲ್ಲ ಜಸ್ಟ್ ಸೆಂಟೆನ್ಸ್ ಕೊಟ್ಟಾನ, ಅದಾದ್ಮೇಲೆ ಬ್ಲಾಕ್ ಸ್ಲಾಶ್ ಹಾಕ್ಯಾನ, ಮತ್ತೇನು ಹಾಕ್ಯಾನ ನೋಡ್ರಿ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ್ ಹಾಕ್ಯಾನ ಅಂತಂದ್ರೆ ಏನು ಬ್ಲಾಕ್ ಸ್ಲಾಶ್ ಯೂಸ್ ಮಾಡ್ಕೊಂಡ ಬರಿಬೇಕು ಅಂತ ಹೇಳಾಕತ್ತಾನ. ಓಕೆ, next a double quote can be embedded in double quotation a double quoted string literal by preceding it with the black slash. Okay, an actual black slash character in any string literal must be itself black slash as an example. Okay, black slash nu use ಮಾಡಿದ್ರೆ ಅದನ್ನು ನಾವು ಡಬಲ್ ಕೊಟೇಶನ್ ನಾಗ ಹಾಕಬೇಕು ಅಂತ ಹೇಳಕತ್ತಾನ. ಓಕೆ, ಅಂದ್ರೆ ಏನಿಲ್ಲ ನೀವು ಸ್ಟ್ರಿಂಗ್ಸ್ ಒಳಗೆ ಓದಿಲ್ಲ ಸಿಂಗಲ್ ಕೊಟೇಶನ್ ಸ್ಟ್ರಿಂಗ್ಸ್ ಡಬಲ್ ಕೊಟೇಶನ್ ಸ್ಟ್ರಿಂಗ್ಸ್ ಅವ ಹೇಳಕತ್ತಾನ. ಓಕೆ, ಆಮೇಲೆ ಇಲ್ಲೇನದ ಅಂತಂದ್ರೆ ಜಾವಾಸ್ಕ್ರಿಪ್ಟ್ ಒಳಗೆ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಓಕೆ, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಕೊಟೇಶನ್ ಅಂಡ್ ಡಬಲ್ ಕೊಟೇಶನ್. ಬಟ್ ನಿಮ್ ಸಿ ಒಳಗೆ ಏನದ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ಯೂಸ್ ಮಾಡಾಕತ್ವ ಅಂದ್ರೆ ಸಿಂಗಲ್ ಕೊಟೇಶನ್ ಹಾಕ್ತಿವಿ, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಾಕತ್ತಿದ್ವಿ ಅಂದ್ರೆ ಡಬಲ್ ಕೊಟೇಶನ್ ಹಾಕ್ತಿವಿ. ಅದು ಎಲ್ಲಿ ನಿಮ್ ಸಿ ಒಳಗೆ, ಬಟ್ ಜಾವಾಸ್ಕ್ರಿಪ್ಟ್ ಒಳಗೆ ಎರಡಕ್ಕೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ದ ನಲ್ ಸ್ಟ್ರಿಂಗ್ ಏನದಲ್ಲ, ದ ನಲ್ ಸ್ಟ್ರಿಂಗ್ ಕ್ಯಾನ್ ಬಿ ಡಿನೋಟೆಡ್ ಬೈ ಐದರ್ ಏನು ಝೀರೋ ನಲ್ ಅಂತಾರ ಬರಿತೀವಿ, ಇಲ್ಲ ಅಂತಂದ್ರೆ ಡಬಲ್ ಕೊಟೇಶನ್ ಆನ್ ಮಾಡಿ ಜಸ್ಟ್ ಡಬಲ್ ಕೊಟೇಶನ್ ಕ್ಲೋಸ್ ಮಾಡ್ತೀವಿ, ಅದಕ್ಕೆ ಏನಂತ ಕರಿತಾನೆ ನಲ್ ಕ್ಯಾರೆಕ್ಟರ್ಸ್ ಅಂತ ಕರಿತಾನೆ. ಸೊ ನಲ್ ಸ್ಟ್ರಿಂಗ್ ಒಳಗೆ ಏನಿರ್ತದೆ ದೇರ್ ಇಸ್ ನೋ ಕ್ಯಾರೆಕ್ಟರ್ಸ್. ಓಕೆ, ನೆಕ್ಸ್ಟ್ ಬೇರೆ ಬೇರೆ ಮತ್ತು ಪ್ರಿಮಿಟಿವ್ ಟೈಪ್ಸ್ ಅದಾವ. ಪ್ರಿಮಿಟಿವ್ ಟೈಪ್ಸ್ ಅದಾವ ಯಾವ್ಯಾವು? ನಲ್, ಅನ್ಡಿಫೈನ್ಡ್ ಅಂಡ್ ಬುಲಿಯನ್. ಓಕೆ, ನಲ್ ಅಂತಂದ್ರೆ ಏನು ವ್ಯಾಲ್ಯೂ ಇರಂಗಿಲ್ಲ, ಸೊ ಅದನ್ನ ಎದರಿಂದ ಬರಿತೀವಿ ಅಂತಂದ್ರೆ ನಲ್ ರಿಸರ್ವ್ ವರ್ಡ್ ನಿಂದ ಬರಿತೀವಿ. ಓಕೆ, ಅನ್ಡಿಫೈನ್ಡ್ ಅಂತಂದ್ರೆ ನಾವು ವ್ಯಾಲ್ಯೂನ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿರ್ತೀವಿ ಬಟ್ ಅದಕ್ಕೆ ವ್ಯಾಲ್ಯೂ ಕೊಡಂಗಿಲ್ಲ. ಓಕೆ, ಅನ್ಡಿಫೈನ್ಡ್ ಅಂತಂದ್ರೆ ಏನು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿರ್ತೀವಿ ಬಟ್ ಅದಕ್ಕೆ ವ್ಯಾಲ್ಯೂಸ್ ಕೊಡಂಗಿಲ್ಲ, ಅದಕ್ಕೆ ಅನ್ಡಿಫೈನ್ಡ್ ಅಂತ ಕರಿತಾನ. ಬುಲಿಯನ್ ಅಂದ್ರೆ ನಿಮ್ಗೆ ಗೊತ್ತೇ ಅದ ಟ್ರೂ ಅಂಡ್ ಫಾಲ್ಸ್ ಒಳಗೆ ನಮ್ಗೆ ಆನ್ಸರ್ ಬರ್ತದೆ. ಓಕೆ, ಸೊ ಅವು ಎಷ್ಟಾದ್ರು ಟೋಟಲ್ 5 ಟೈಪ್ಸ್ ಆಫ್ ಪ್ರಿಮಿಟಿವ್ ಟೈಪ್ಸ್. ನಿಮಗೆ ಇಲ್ಲಿ ತನ ಬರಿಬೇಕು. ಪ್ರಿಮಿಟಿವ್ ಟೈಪ್ಸ್ ಕೇಳಿದ್ರಂತಂದ್ರೆ ಏನೇನು ಎಕ್ಸ್ಪ್ಲೇನ್ ಮಾಡ್ತೀರಿ, ಸ್ಟಾರ್ಟಿಂಗ್ ಅದೇನದಲ್ಲ ಇದು ಇಲ್ಲಿಂದ ಬರಿಬೇಕು ನೀವು. ಓಕೆ, 5 ಪ್ರಿಮಿಟಿವ್ ಟೈಪ್ಸ್ ಅದ ಅಂತ 5 ಮಾರ್ಕ್ಸ್ ಕೇಳಿದ್ರೆ. ಓಕೆ, ಸೊ 5 ಮಾರ್ಕ್ಸ್ ಕೇಳಿದ್ರೆ ಇದನ್ನೆಲ್ಲ ಬರೆದು ನೆಕ್ಸ್ಟ್ ನಂಬರ್ ಅಂಡ್ ಸ್ಟ್ರಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಾ. ಅದಾದ್ಮೇಲೆ ಇದು ನಲ್, ಅನ್ಡಿಫೈನ್ಡ್ ಮತ್ತು ಬುಲಿಯನ್ ಇಲ್ಲಿ ತನ ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗ್ತಾವ. ಕ್ಲಿಯರ್? Okay, so this is about the primitive types.